ಗ್ರಾಮ್ ಉದ್ದಿನಬೇಳೆ ತೊಗೊಂಡಿದ್ದೀನಿ. 200 ಗ್ರಾಮ್ ಉದ್ದಿನಬೇಳೆಗೆ ಇನ್ನು ಸ್ವಲ್ಪ ಕ್ವಾಂಟಿಟಿ 200 ಗ್ರಾಮ್ ಬೆಲ್ಲ ಹಾಕ್ಕೊಬಿಡಿ, ತುಂಬ ಸ್ವೀಟ್ ಆಗುತ್ತೆ. ಒಂದು ಸ್ವಲ್ಪ ಕ್ವಾಂಟಿಟಿ ಅಂದರೆ 180 ಗ್ರಾಮ್ ಈ ಥರ ನೀವು ಬೆಲ್ಲ ಹಾಕ್ಕೊಳ್ಳಿ, ಇದು ಸೂಟ್ ಆಗುತ್ತೆ ಕರೆಕ್ಟಾಗಿ. ಈಗ ಉದ್ದಿನಬೇಳೆನ ಸ್ಟವ್ ಫುಲ್ಲು ಕಮ್ಮಿ ಇಟ್ಕೊಂಡು ಹುರ್ಕೋಣ. ಎಷ್ಟು ಅಂದರೆ ಅಷ್ಟು ಸ್ಟವ್ ಕಮ್ಮಿ ಇಟ್ಕೊಂಡು ಹುರ್ಕೊಬೇಕು, ಕಪ್ಪಗಾಗಬಾರ್ದು, ಬರೀ ಗೋಲ್ಡ್ ಕಲರ್ ಬರಬೇಕಿದು. ಕೈ ಆಡಿಸ್ತಾನೆ ಇರಿ, ಬಿಡೋದು ಬೇಡ, ಬೇಗ ಆಗುತ್ತೆ ಉದ್ದಿನಬೇಳೆ. ಇಷ್ಟು ಮಾತ್ರ ಸಾಕು ಫ್ರೆಂಡ್ಸ್. ಈಗ ಆಫ್ ಮಾಡ್ಕೊಳ್ಳೋಣ. ಆಫ್ ಮಾಡಿದ್ಮೇಲೂ ಸ್ಟವ್ ಮೇಲೆ ನಾವು ಸ್ವಲ್ಪ ಬಾಣಲಿ ಬಿಸಿ ಇರುತ್ತಲ್ಲ, ಕಪ್ಪಗಾಗ್ಬಿಡುತ್ತೆ. ಒಂದು ಸ್ವಲ್ಪ ಕೈ ಆಡಿಸಿ. ಈಗ ನೋಡಿ ಉದ್ದಿನಬೇಳೆ 200 ಗ್ರಾಮ್ ಹಾಕೊಂಡಿದ್ದೀವಲ್ಲ, ಹುರಿದ್ಬಿಟ್ಟು ಅದಕ್ಕೆ ಯಾಲಕ್ಕಿ 2 ಯಾಲಕ್ಕಿ ಇದೆ. ನಾನು ಆಲ್ರೆಡಿ ಸ್ವಲ್ಪ ಪುಡಿ ಮಾಡಿ ಇಟ್ಟಿದ್ದೀನಿ, ಮತ್ತೆ ಪುಡಿ ಆದರೆ ಚೆನ್ನಾಗಿರುತ್ತೆ, ಬಾಯಿಗೆ ಸೆಂಟ್ರಲ್ಲಿ ಸಿಕ್ಕಿದ್ರೆ ಚೆನ್ನಾಗಿರಲ್ಲ ಅಂತ ಸ್ವಲ್ಪ ಕೂಲ್ ಆಗಿದೆ. ಈಗ ಇದಕ್ಕೆ ಬೆಲ್ಲ ಹಾಕ್ಕೊತಾ ಇದ್ದೀನಿ. ಅರ್ಧ ಈಗ ಹಾಕಿದ್ದೀನಿ, ಮತ್ತೆ ಇನ್ನರ್ಧ ಪುಡಿ ನೋಡಿ ಫ್ರೆಂಡ್ಸ್. ಇಷ್ಟು ಮಾತ್ರ ಈಗ ನಾನು ಜಸ್ಟ್ ಪುಡಿ ಮಾಡಿದ್ದೀನಿ. ಇದ್ರ ಜೊತೆ ಮಿಕ್ಕಿದ ಬೆಲ್ಲ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆ್ಯಡ್ ಮಾಡಿಕೊಂಡು ಮತ್ತೆ ಇದನ್ನು ಪುಡಿ ಮಾಡ್ಕೊತೀನಿ. ನೋಡಿ ಫ್ರೆಂಡ್ಸ್, ಈಗ ಪುಡಿ ಮಾಡಿಟ್ಟಿದ್ದೀನಿ. ನೋಡಿ ತರ್ತರಿಯಾಗಿದೆ, ಉದ್ದಿನಬೇಳೆ ನುಣ್ಣಗಾಗಿದೆ, ಇದು ಬೆಲ್ಲ ಲೈಟಾಗಿ ತರ್ತರಿಯಾಗಿರೋದು. ಇಷ್ಟು ಮಾತ್ರ ಸಾಕು, ಇನ್ನೂ ತುಂಬ ಪುಡಿ ಮಾಡಿಕೊಂಡು ಚೆನ್ನಾಗಿರೋದಿಲ್ಲ. ಈಗ ನಾನು ಇದನ್ನು ಒಂದು ಪ್ಲೇಟ್ಗೆ ಹಾಕ್ಕೊಬಿಡ್ತೀನಿ. ನೋಡೋಕ್ಕೆ ಸ್ವಲ್ಪ ಇದೆ, ತುಂಬ ಆಗುತ್ತೆ ಇದು. 200 ಗ್ರಾಮ್ ಮಾಡಿಕೊಂಡ್ರೆ ಸಾಕು ಒಂದ್ಸಾರಿ. ನೀವು ಚಿಕ್ಕ ಮಕ್ಳಿಗಂತೂ ತುಂಬ ಹೆಲ್ದಿಯಾಗಿರುತ್ತೆ ಇದು. ಸಕ್ಕರೆಯಲ್ಲೂ ಮಾಡ್ಬೋದು, ಬಟ್ ನಮ್ಮ ಮನೇಲಿ ನಾವು ಒಂದು 10 ಇಯರ್ಸಿಂದ ಸಕ್ಕರೆ ಯಾರು ತಿನ್ನೋದಿಲ್ಲ, ಅದಕ್ಕೆ ನಾವೆಲ್ಲದಕ್ಕೂ ಬೆಲ್ಲ ಯೂಸ್ ಮಾಡ್ತಿದ್ದೀವಿ. ನೋಡಿ ಫ್ರೆಂಡ್ಸ್, ಇದಕ್ಕೆ ನಾನು ತುಪ್ಪ ಹಾಕ್ತಾ ಇದ್ದೀನಿ. ತುಪ್ಪ ಹಾಕ್ಕೊಂಡು ಉಂಡೆ ಕಟ್ಕೊಳ್ಳಿ. ಚೆನ್ನಾಗಿ ನೀವು ಬರುತ್ತಾ ಅಂತ ಕೇಳ್ಬೋದು, ಕನ್ಫರ್ಮ್ ಆಗಿ ಬರುತ್ತೆ, ಯಾಕಂದರೆ ನಾವು ಯಾವಾಗಲೂ ಮಾಡ್ತಾ ಇರ್ತೀವಿ. ಚಿಕ್ಕ ಮಕ್ಕಳಿಗೆ ಅಂದರೆ ಧಾರಾಳವಾಗಿ ತುಪ್ಪ ಹಾಕಿ. ತುಂಬ ಈಸಿವೆ ಇದು. ಬಿಸಿಯಲ್ಲೇ ಕಟ್ಕೊಂಡ್ಬಿಡಿ, ಇದನ್ನ ಆರಕ್ಕೆ ಬಿಡಕ್ಕೆ ಹೋಗಬೇಡಿ, ಆಮೇಲೆ ಬರೋದಿಲ್ಲ. ಇದು ಬೆಲ್ಲನೂ ಮತ್ತು ಉದ್ದಿನಬೇಳೆ ನಾವು ಮಿಕ್ಸಿಯಲ್ಲಿ ಒಡೆಯೋವಾಗಿರೋ ಬಿಸಿಯಿಂದನೇ ಮಾಡ್ತಿರೋದು. ಹಂಗೂ ಆರೋಗ್ಬಿಟ್ರೆ ಏನೂ ಇಲ್ಲ, ಒಂದು ಸ್ವಲ್ಪ ತುಪ್ಪ ಜಾಸ್ತಿ ಇಡಿಸ್ಬಿಡುತ್ತೆ, ಅದಕ್ಕೋಸ್ಕರ ಅಷ್ಟೇ. ಫ್ರೆಂಡ್ಸ್, ಈಗ ಉದ್ದಿನಬೇಳೆ ಲಡ್ಡು ರೆಡಿ ಆಗಿದೆ. ತುಂಬ ಚೆನ್ನಾಗಿರುತ್ತೆ, ನೀವು ಒಂದ್ಸರಿ ಟ್ರೈ ಮಾಡಿ, ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನು ಮರಿಬೇಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇಷ್ಟೊತ್ತು ನನ್ನ ಚಾನಲ್ ನೋಡಿದ್ದಕ್ಕೆ ಥ್ಯಾಂಕ್ ಯು.